ಜಮ್ಮು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕರ ದಾಳಿ ವಿರುದ್ಧ ಶಿವಮೊಗ್ಗದಲ್ಲಿ ವಕೀಲರಿಂದ ಪ್ರತಿಭಟನೆ ನಡೆಸಲಾಗಿದೆ. ಶಿವಮೊಗ್ಗ ನ್ಯಾಯಾಲಯದಿಂದ ಗೋಪಿ ಸರ್ಕಲ್ ವರೆಗೂ ಕೂಡ ರ್ಯಾಲಿಯನ್ನು ನಡೆಸಿ ಟೆರರಿಸ್ಟ್ ಹಟಾವು ದೇಶ ಬಚಾವೋ ಎಂಬ ಘೋಷಣೆ ಕೂಗಿ ಉಗ್ರರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಳಿಕ ಶಿವಮೊಗ್ಗ ಡಿಸಿ ಕಚೇರಿಗೆ ಹೋಗಿ ಮನವಿಯನ್ನು ಸಲ್ಲಿಸಿದ್ದಾರೆ. उनके लिए हम हुकूमत से मुतालबा करते हैं कि सख्त से सख्त सजा दी जाए और उनका ताल्लुक न किसी मजहब से है और न किसी धर्म से है। पाकिस्तान उग्रगामिಗಳಿಗೆ इंसानियत का एक कत्ल है और जिन लोगों ने ये किया है उनके लिए हम हुकूमत से मुतालबा करते हैं कि सख्त से सख्त सजा दी जाए और उनका ताल्लुक न किसी मजहब से है और न किसी धर्म से है। हम तमाम बिरादरी के लोग इस बात की कड़े लफ्जों में निंदा करते हैं कि ऐसे जालिमों को सख्त से सख्त सजा दी जाए और उन्हें कैफरे किरदार तक पहुँचाया जाए। और जिन लोगों के घर वालों में से ये लोग शहीद हुए हैं हम उन्हें शहीद कहेंगे और स्टेट गवर्नमेंट की तरफ से मुतालबा करते हैं कि उनका माली ताउन भी किया जाए और हम उनके साथ खड़े हैं दुख के बाद। अमर रहे 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 ಖಂಡಿಸುತ್ತೇವೆ 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 ಉಗ್ರಗಾಮಿಗಳನ್ನು ಹೊಡೆದುರುಳಿಸಿ 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 ಉಗ್ರಗಾಮಿಗಳನ್ನು ಹೊಡೆದುರುಳಿಸಿ ಹೊಡೆದುರುಳಿಸಿ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ಖಂಡಿಸುತ್ತೇವೆ 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 ಯಾತ್ರಿಗಳನ್ನು ಬಂದ ಪಾಕಿಸ್ತಾನ ಉಗ್ರಗಾಮಿಗಳಿಗೆ इंसानियत का एक कत्ल है और जिन लोगों ने ये किया है उनके लिए हम हुकूमत से मुतालबा करते हैं कि सख्त से सख्त सजा दी जाए और उनका ताल्लुक न किसी मजहब से है और न किसी धर्म से है। हम तमाम बिरादरी के लोग इस बात की कड़े लफ्जों में निंदा करते हैं कि ऐसे जालिमों को सख्त से सख्त सजा दी जाए और उन्हें कैफरे किरदार तक पहुँचाया जाए। और जिन लोगों के ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾದಗಿರಿ ಜಿಲ್ಲಾಧಿಕಾರಿ ಸುಶೀಲಾ ಬಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರ ದಾಳಿ ಖಂಡನೆ ಮಾಡಿದ್ದಾರೆ ಮತ್ತು ಉಗ್ರ ದಾಳಿಯಲ್ಲಿ ನಮ್ಮ ಜಿಲ್ಲೆಯವರು ಯಾರಾದರೂ ಇದ್ದಾರಾ ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಈಗಾಗಲೇ ನಾವು ಹೆಲ್ಪ್ಲೈನ್ ಮೂಲಕ ಮಾಹಿತಿಯನ್ನು ಪಡೆದಿದ್ದೇವೆ. ಸಾರ್ವಜನಿಕರು ಅಥವಾ ತಮ್ಮ ಬಂಧುಗಳು ಸಂಬಂಧಿಕರು ಯಾರಾದರೂ ಪ್ರವಾಸಕ್ಕೆ ಹೋಗಿದ್ರೆ ಕಂಟ್ರೋಲ್ ರೂಮ್ಗೆ ತಿಳಿಸಬೇಕು ಅಂತ ಹೇಳಿ ಯಾದಗಿರಿಯ ಜಿಲ್ಲಾಧಿಕಾರಿ ಸುಶೀಲಾ ಬಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಿನಾಂಕರಂದು ಜಮ್ಮು ಕಾಶ್ಮೀರ ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಉಗ್ರರ ದಾಳಿ ಅನ್ನೋದು ಖಂಡನೀಯ ವಿಷಯವಾಗಿದೆ. ಸೊ ಅದರಲ್ಲಿ ನಮ್ಮ ಜಿಲ್ಲೆಯಿಂದ ಪ್ರವಾಸಿಗರು ಯಾರಿದ್ದಾರೆ ಅನ್ನುವಂಥ ಬಗ್ಗೆ ಮಾಹಿತಿಗೆ ತೆಗೆದುಕೊಳ್ಳಲು ಈಗಾಗಲೇ ನಾವು ಹೆಲ್ಪ್ಲೈನನ್ನು ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಸಾರ್ವಜನಿಕರು ಯಾರಾದರೂ ತಮ್ಮ ಬಂಧುಗಳು ಅಥವಾ ತಮ್ಮ ಪರಿಚಯ ಇದ್ದವರು ಯಾರಾದರೂ ಜಮ್ಮು ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ದವರಿದ್ದರೆ ನಮ್ಮ ಜಿಲ್ಲೆಯ ಕಂಟ್ರೋಲ್ ನಂಬರ್ಗೆ ಪ್ಲೀಸ್ ಇಲಾಖೆ ಕಂಟ್ರೋಲ್ ನಂಬರ್ಗೆ ಮತ್ತು ನಮ್ಮ ಹೆಲ್ಪ್ಲೈನ್ಗೆ ಮಾಹಿತಿ ನೀಡಿ ಆಡಳಿತಕ್ಕೆ ಸಹಕರಿಸಬೇಕಂತ ಈ ಮೂಲಕ ಕೋರುತ್ತೇನೆ. ಹೆಲ್ಪ್ಲೈನ್ ನಂಬರ್ಸ್ ಎಲ್ಲ ಒಂದು ಆರ್ಡರ್ ತಮಗೆ ಶೇರ್ ಮಾಡ್ತೀವಿ. ಇಲ್ಲಿವರೆಗಂತೂ ಅಧಿಕೃತವಾಗಿ ಯಾದಗಿರಿ ಜಿಲ್ಲೆಯಿಂದ ಯಾರು ಪ್ರವಾಸ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅದನ್ನೇ ನಾವು ತಿಳಿದುಕೊಳ್ಳಕ್ಕಾಗೇ ಕಂಟ್ರೋಲ್ ರೂಮ್ ಮತ್ತು ಹೆಲ್ಪ್ಲೈನನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ.